ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಸಿರಿವರ ಪ್ರಕಾಶನ ಆಯೋಜಿಸಿದ್ದ 20 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಹಂಸಲೇಖ, ಇಂದಿನ ಯುವ ಪೀಳಿಗೆ ಹೊಸ ಚಿಂತನೆಗಳತ್ತ ಸಾಗ್ತಾ ಇದೆ. ಕನ್ನಡವು ಅದೇ ರೀತಿ ಹೊಸ ತಲೆಮಾರಿನ ಆಂದೋಲನವಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಪುಸ್ತಕ ಸಂಸ್ಕೃತಿಯ ಮೂಲಕ ಕನ್ನಡದಲ್ಲಿ ಹೊಸ ಚಳುವಳಿ ಆರಂಭವಾಗಬೇಕು. ಝೆನ್ಸಿ ಕನ್ನಡ ಎಂಬ ಪರಿಕಲ್ಪನೆಯೊಂದಿಗೆ ಯುವ ಜನರನ್ನ ಕನ್ನಡದತ್ತ ಸೆಳೆಯಬೇಕು ಎಂದು ಖ್ಯಾತ ಸಂಗೀತ ನಿರ್ದೇಶಕ ಡಾಕ್ಟರ್ ಹಂಸಲೇಖ ಕರೆಯನ್ನ ನೀಡಿದ್ದಾರೆ. ಒಂದು ಸಾಹಿತ್ಯ ಸೇವೆ ಮಾಡ್ತಿರುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಸೊ ಒಂದು ನಮ್ಮ ಸಿರಿವರ ಪ್ರಕಾಶನಕ್ಕೆ ಇವತ್ತು 20 ವರ್ಷ ಆಗಿದೆ. 20 ವರ್ಷದ ಈ ನೆನಪುಗೋಸ್ಕರ ನಾನು 20 ಕೃತಿಗಳನ್ನು ಇವತ್ತು ಬಿಡುಗಡೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಟ್ಟಾರೆ ಈ 20 ವರ್ಷದಲ್ಲಿ 400 ಕೃತಿಗಳು ನಮ್ಮ ಪಬ್ಲಿಕೇಷನಿಂದ ಬಂದಿವೆ. 2006ರಲ್ಲಿ ಪ್ರಾರಂಭವಾದಂತಹ ಈ ಸಂಸ್ಥೆ ಇವತ್ತು 20 ವರ್ಷಗಳು ತುಂಬಿದೆ. ಇಲ್ಲಿವರೆಗೂ ನಾವು ನಾಡಿನ ಹಿರಿಯ ಸಾಹಿತಿಗಳು GH ನಾಯಕರಿಂದ ಹಿಡಿದು ST ಸಿದ್ದರಾಮಯ್ಯ, ಬಂಜಗೆರೆ ಜಯಪ್ರಕಾಶ್, DS ಚೌಗಲೆ, ನಾ ದಾಮೋದರ್ ಶೆಟ್ಟಿ, ಲತಾ ಗುತ್ತಿ, HL ಪುಷ್ಪ, K ಶರೀಫಾ, ಈ ರೀತಿ ಹಲವಾರು ಹಿರಿಯರ ಕೃತಿಗಳನ್ನು ನಾವು ಪ್ರಕಟ ಮಾಡಿಕೊಂಡಿದ್ದೀವಿ. ಪುಸ್ತಕ ಸಂಸ್ಕೃತಿಯ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ. ಝೆನ್ಸಿ ಕನ್ನಡ ಎನ್ನುವ ಹೊಸ ಚಿಂತನೆಗೆ ಕನ್ನಡ ತಾಯಿಯೇ ಹೆಮ್ಮೆ ಪಡುವಂತಹ ವಾತಾವರಣ ನಿರ್ಮಾಣವಾಗಬೇಕು ಎಂದು ಅವರು ಹೇಳಿದರು. ನಮ್ಮ ದೇಶದಲ್ಲಾಗಿರ್ಬೋದು ಅಥವಾ ಪ್ರಪಂಚದಲ್ಲಾಗಿರ್ಬೋದು ಸ್ವಲ್ಪ ಸಾಹಿತ್ಯಕ್ಕೆ ಕಡಿಮೆ ಎಲ್ಲೋ ಒಂದು ಕಡೆ ಬೆಲೆ ಕಡಿಮೆ ಆಗಿಬಿಟ್ಟಿದೆ ಅಂತ ನನ್ನ ಭಾವನೆ. ಸೊ ಇಂಥ ಪಬ್ಲಿಕೇಶನ್ಸ್ ಅವರು ಈ ಥರ ಇನಿಷಿಯೇಟಿವ್ಸ್ ತೊಗೊಳೋದ್ರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈಗಿನ ಪೀಳಿಗೆ ಅವ್ರಿಗೆ ಒಂದು ರೀತಿ ಲಿಟ್ರೇಚರ್ ಬಗ್ಗೆ ಆಸಕ್ತಿ ಹುಟ್ಟಿಸೋದ್ರಲ್ಲಿ ಈ ಥರ ಪಾತ್ರಗಳನ್ನ ತಗೊಳ್ಳೋದು ತುಂಬ ಮುಖ್ಯ ಆಗಿದೆ. ಸೊ ಶಿವಾರಿ ಪಬ್ಲಿಕೇಶನ್ಸ್ ಅವ್ರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನು ಭಾಷಾ ಭಕ್ತಿ ದೇಶಭಕ್ತಿಗೆ ವಿರುದ್ಧವಲ್ಲ ಎಂಬುದನ್ನು ಉಲ್ಲೇಖಿಸಿದ ಹಂಸಲೇಖ, ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆ ದೇಶದ ಏಕತೆಗೆ ಧಕ್ಕೆ ತರೋದಿಲ್ಲ. ಕನ್ನಡವೇ ನಮ್ಮ ಹಕ್ಕಿನ ಭಾಷೆ. ಅದಕ್ಕೆ ಹೆಚ್ಚಿನ ಗೌರವ ಮತ್ತು ಮೌಲ್ಯವನ್ನ ನೀಡಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದ್ರು. ಸಿರಿವರ ಪ್ರಕಾಶನದವರು ಈ ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. 2020ರಲ್ಲಿ ನನ್ನ ಒಂದು ರಾಜಕೀಯ ಸಂಸಾರದ ಪ್ರಥಮ ಕೃತಿ ಬಿಡುಗಡೆಯಾಗಿತ್ತು. ಅದನ್ನು ಕೂಡ ಸಿರಿವರ ಪ್ರಕಾಶನದವರೇ ಬಿಡುಗಡೆ ಮಾಡಿದರು. ಈಗ 2ನೇ ಭಾಗವನ್ನು ಕೂಡ ಸಿರಿವರ ಪ್ರಕಾಶನದವರು ಬಿಡುಗಡೆ ಮಾಡಿರುವಂಥದ್ದು. ಈ ಅಂಕಣ ನಿರಂತರವಾಗಿ ನಾನು ಪ್ರತಿ ವಾರ ಪತ್ರಿಕೆಗಳಲ್ಲಿ ಬರೀತಾ ಇರುವಂಥದ್ದು. ರಾಜಕೀಯ ಮತ್ತು ಮನೆಯ ಸಂಸಾರವನ್ನು ಇಟ್ಟುಕೊಂಡು ರಾಜಕೀಯ ಸಂಸಾರ ಅನ್ನುವಂಥ ಒಂದು ಅಂಕಣವನ್ನು ನಿರಂತರವಾಗಿ ಬರೀತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೀತಾ ಇದೆ. ಸುಮಾರು 20 ಲೇಖಕರ ಒಂದು ಕೃತಿಗಳನ್ನು ಇವತ್ತು ಅವರು ಸಿರಿವರ ಪ್ರಕಾಶನದವರು ಬಿಡುಗಡೆ ಮಾಡಿರುವುದು. ಕನ್ನಡ ಭಾಷೆಯೇ ನಮ್ಮ ಹಕ್ಕಿನ ಭಾಷೆ. ಪುಸ್ತಕ ಸಂಸ್ಕೃತಿಯ ಮೂಲಕ ಝೆನ್ಸಿ ಕನ್ನಡ ಎಂಬ ದೊಡ್ಡ ಆಂದೋಲನ ಹುಟ್ಟಬೇಕು. ಅದಕ್ಕೆ ಮೊದಲ ಸಾಲಿನಲ್ಲಿ ನಿಲ್ಲೋದು ನಾವೇ ಅಂತ ಹೇಳಿದ್ದಾರೆ. ಪುಸ್ತಕ ಬಿಡುಗಡೆ ಡಾಕ್ಟರ್ ಹಂಸಲೇಖ ಅಂತ ಕೊಟ್ಟಿದ್ದಾರೆ. ಆದರೆ ಇದು ಪುಸ್ತಕ ಬಿಡುಗಡೆ ಅಲ್ಲ, ಪುಸ್ತಕಗಳ ಬಿಡುಗಡೆ. ಬುದ್ಧನದು 3 ಪಿಟಕಗಳಿದ್ದಾವೆ. ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ. 3 ಪಿಟಕಗಳು. ಪಿಟಕ ಅಂದರೆ ಬುಟ್ಟಿ ಅಂದರೆ. ಇನ್ನು ಪುಸ್ತಕ ಓದುವ ಸಂಸ್ಕೃತಿ, ಕನ್ನಡದ ಬಗ್ಗೆ ಹೆಮ್ಮೆ ಮತ್ತು ಯುವಜನರಲ್ಲಿ ಭಾಷಾ ಜಾಗೃತಿ ಮೂಡಿಸುವ ಸಂದೇಶವನ್ನ ಡಾಕ್ಟರ್ ಹಂಸಲೇಖ ತಮ್ಮ ಭಾಷಣದಲ್ಲಿ ಮತ್ತೊಮ್ಮೆ ಒತ್ತಿ ಹೇಳಿದ್ದಾರೆ. ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.